ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಇಡಿಯಟ್. ಇವತ್ತು ನಾನು ನಿಮ್ಗೆ ಸಜೆಸ್ಟ್ ಮಾಡೋಂಥ ಪುಸ್ತಕ ಭೀಮಸೇನ್ ರಾವ್ ಅಲಿಯಾಸ್ ಬೀಚಿ ಅವರು ಬರೆದಂಥ ತಿಮ್ಮನ ತಲೆ ಅನ್ನೋ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ಎಷ್ಟೋ ನಕ್ಕು ಸಾಕಾಗಷ್ಟು ಜೋಕ್ಸ್ಗಳನ್ನು ಹೊರ ಹಾಗೂ ಒಳ ಅರ್ಥದ ಮೂಲಕ ತಿಮ್ಮನಿಂದ ಬೀಚಿಯವರು ನಮಗೆ ತಿಳಿಸ್ಕೊಡ್ತಾರೆ. ಇವರ ಪ್ರತಿ ಪುಸ್ತಕದಲ್ಲೂ ಹಾಸ್ಯ ದೇವತೆ ನಲ್ದಾಡ್ತಿರ್ತಾಳೆ. ಎಷ್ಟೋ ಟೆನ್ಷನ್, ಪ್ರಾಬ್ಲಮ್, ಡಿಪ್ರೆಷನ್ ಏನಾದರೂ ಸಹ ಇವ್ರ ಪುಸ್ತಕನ ಕೈಲಿ ಹಿಡೀರಿ. ಅವನ ಅಜ್ಜಿ ಇಷ್ಟಕ್ಕೆಲ್ಲ ನಾವು ಓದಾಡ್ತಿದ್ವ ಗುರು ಅಂತ ನಗ್ತೀರ. ಏನಾದರೂ ಆದರೆ ಬೆಟ್ಟನೇ ಬಿದ್ದಂಗೆ ಆಡ್ತಿರ್ತೀವಿ. ಅದೆಲ್ಲ ಏನು ಅಲ್ಲ ಕಂಡ್ರು ಅಂತ ಹಾಸ್ಯದ ಮೂಲಕ ಜೀವನನ ಹಿಂಗೂ ಮಾಡ್ಬೋದು ಅಂತ ತೋರಿಸ್ಕೊಡ್ತಾರೆ. ಒಬ್ಬ ಕಳ್ಳನ್ನ ಪೊಲೀಸರು ರೋಡಲ್ಲಿ ಹೊಡೆದು ಎಳ್ಕೊಂಡು ಹೋಗ್ತಿರ್ತಾರಂತೆ. ಆ ಕಳ್ಳ ಬರದೆ ರೋಡಲ್ಲಿ ಬಿದ್ದು ದಾಡ್ತಿರ್ತಾನೆ. ಅಲ್ಲೇ ತಂದು ತಿಮ್ಮ ಹೋಗಿ ಪೊಲೀಸರಿಗೆ ಕೇಳ್ತಾನಂತೆ, ಸರ್ ಯಾಕೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ಅಂತಂದಾಗ ಪೊಲೀಸರು ಹೇಳ್ತಾರಂತೆ, ಎಲ್ಲಿಗಿಲ್ಲಪ್ಪ ಜೈಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಯ್ಯ, ಅಷ್ಟಕ್ಕೆಲ್ಲ ಇಷ್ಟು ರಂಪಾಟ ಮಾಡ್ತಾನ, ನಾನೇನೋ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೀರೇನೋ ಅಂತ ಅನ್ಕೊಂಡೆ ಅಂತಾನಂತೆ. ತಿಮ್ಮ ಒಂದಿನ ಕಾಯಿಲೆ ಬಿದ್ದು ಮನೇಲಿ ಮಲ್ಕೊಂಡಿದ್ದಂತೆ. ಮನೆಯವರೆಲ್ಲ ಕೈ ಬಿಟ್ರಂತೆ, ಆಯ್ತು ಮುಗಿತು ಒಂದು ಕತೆ ಅಂತ. ಕೊನೆಗೆ ಅವ್ನು ಚಟ್ಟದ ಮೇಲೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನ ನೋಡಿದಂತ ಅವ್ರ ಮೇಷ್ಟ್ರು, ಅಯ್ಯೋ ತಿಮ್ಮ ಹೋಗ್ಬಿಟ್ಟ ಅಂತ ಕೂಗಿದ್ರಂತೆ. ಅದನ್ನ ಕೇಳಿಸ್ಕೊಂಡಂತ ತಿಮ್ಮ ಅಯ್ಯೋ ಮೇಷ್ಟ್ರು ಅಂತ ಚಟ್ಟದ ಮೇಲೆ ತೆಗ್ರಿ ಮನೆಗೆ ಓಡೋದಂತೆ. ಹಿಂಗೆ ಒಂದಿನ ತಿಮ್ಮನವರಪ್ಪ ತಿಮ್ಮನ್ ಕರೀತಾರೆ, ಬರೋ ಇಲ್ಲಿ ಅಂತ. ಏನಪ್ಪ ಅಂತಂದಾಗ ತಗೋ ಪ್ರಸಾದ ಅಂತ ಸರಸ್ವತಿ ಪ್ರಸಾದ ಕೊಡ್ತಿರ್ತಾರಂತೆ. ಏನಕ್ಕಪ್ಪ ಕೊಡ್ತಿದ್ಯಾ ಅಂತಂದಾಗ, ನೀವೆಲ್ಲ ತಿನ್ಬೇಕು, ಇದನ್ನ ತಿಂದ್ರೆ ಬುದ್ಧಿ ಬರುತ್ತೆ ಅಂತ ಹೇಳಿದ್ರಂತೆ. ಹಾಗಾದ್ರೆ ತಗೋ ಈ ಪಟ್ಟಣದಲ್ಲಿ ಇಷ್ಟು ಕಟ್ಟು ಅಂತ ತಿಮ್ಮ ಕೊಟ್ಟನಂತೆ. ಯಾಕೋ ಯಾರು ಕೊಡ್ತೀಯ? ಇನ್ಯಾರಿಗಪ್ಪ ನಮ್ಮ ಮೇಷ್ಟ್ರಿಗೆ ಅಂತ ಹೇಳಿದ್ನಂತೆ. ತಿಮ್ಮ ಒಂದಿನ ಸ್ಕೂಲ್ಗೆ ಹಣೆ ಮೇಲೆ ಆ ಅಂತ ಬರ್ಕೊಂಡು ಬಂದಂತೆ. ಅದನ್ನ ನೋಡಿದಂಥ ಮೇಷ್ಟ್ರು, ಏನೋ ಇದು ವಿಕಾರ ಅಂತ ಕೇಳಿದ್ರಂತೆ. ಸರ್ ಇದು ವಿಕಾರ ಅಲ್ಲ, ಪಕಾರ ಅಂತ ಅವ್ರು ಹೇಳಿದ್ನಂತೆ. ಯಾಕೆ ಬರ್ಕೊಂಡಿದ್ದೆ ಅದನ್ನೇ ಹೇಳು ಅಂತಂದಾಗ, ಪಾಸ್ ಆಗೋಕ್ಕೆ ಅಂತ ಹೇಳಿದ್ನಂತೆ. ಪಾ ಅಂತ ಬರ್ಕೊಂಡ್ರೆ ಯಾರಾದರೂ ಪಾಸ್ ಆಗ್ತಾರೇನೋ, ಮುಟ್ಟಾಳ ಅಂತ ಬೈತಾರಂತೆ. ಮತ್ತೆ ವಿ ಅಂತ ಬರ್ಕೊಂಡು ಹಿಡ್ಕೊಂಡು ತಿರುಗಾಡ್ತಾರಲ್ಲ, ಅವರೆಲ್ಲ ವಿಕ್ಟ್ರಿ ಪಡ್ಕೊಂಡಿಲ್ವಾ ಸಾರ್ ಅಂತ ಕೇಳಿದ್ನಂತೆ. ತಿಮ್ಮ ಒಂದಿನ ಅವ್ರ ಅಜ್ಜ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಓದ್ತಿದ್ರಂತೆ. ಅದನ್ನ ನೋಡಿ ತುಂಬಾ ಕ್ಯೂರಿಯಸ್ ಆಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ನಂತೆ. ಏನು ಓದ್ತವ್ರೆ ಅಂತ ತಿಳ್ಕೊಬೇಕಂತ ಸೀದಾ ಅವ್ರ ಅಣ್ಣನ ಹತ್ರಕ್ಕೆ ಹೋಗಿ, ಅಣ್ಣ ತಾತ ಏನೋ ಓದ್ತವ್ರೆ, ಪರೀಕ್ಷೆ ಏನಾದ್ರು ಬರ್ತಿದ್ಯಾ ಹತ್ರ, ಅವ್ರೇನಾದ್ರು ಪರೀಕ್ಷೆ ಕಟ್ಟವ್ರ ಅಂತ ಕೇಳಿದ್ನಂತೆ. ಆಗ ಅವ್ರ ಅಣ್ಣ ಹೇಳ್ತಾನಂತೆ, ಹೂನಪ್ಪ ಭಗವದ್ಗೀತೆ ಓದ್ತವ್ರೆ, ಕೊನೆಯ ಪರೀಕ್ಷೆ ಹತ್ರ ಬರ್ತಿದ್ಯಲ್ಲ ಅದಕ್ಕೆ ಅಂದ್ರಂತೆ. ತಿಮ್ಮನ ಮನೇಲಿ ಒಂದಿನ ವಿಶೇಷವಾದ ಪೂಜೆ ಮಾಡ್ತಿದ್ರಂತೆ. ಆಗ ಅವ್ರ ಅಪ್ಪ ಕರೆದಲ್ಲ, ಬಾರ ಇಲ್ಲಿ ಕೆಲವೊಂದಿಷ್ಟು ಸಾಮಾನು ತರಬೇಕು, ನಾನು ಒಂದಿಷ್ಟು ಹೇಳ್ತೀನಿ ಅದನ್ನ ಬರ್ಕೋ ಅಂತ ಹೇಳಿದ್ರಂತೆ. ಸರಿ ಆಯ್ತಪ್ಪ ಅಂತ ಒಂದು ಪೆನ್ನು ಪೇಪರ್ ತೊಗೊಂಡು ಬರೆಯೋಕೆ ನಿಂತಂತೆ. ಬರ್ಕೋ, ಡಬರಿ, ಸೌಟು, ಪಂಚಪಾತ್ರೆ ಅಂತ ಹೇಳಿದ್ರಂತೆ. ಇರಪ್ಪ ಪೇಪರ್ ತಗೋತೀನಿ ಮತ್ತೆ ಹೋದಂತೆ. ನೀವು ಹೇಳಿರೋದೇ 3, ಅದಕ್ಕೆ ಇನ್ನೊಂದು ಪೇಪರ್ ಅಂತ ಬೈಯಕ್ಕೆ ಶುರು ಮಾಡಿದ್ರಂತೆ. ನಾನ್ಯಾಕೆ ಸುಳ್ಳು ಹೇಳಿ ತಗೋ ಅಂತ ಅವ್ರು ಕೈ ಕೊಟ್ರಂತೆ. ಅದನ್ನ ನೋಡಿದ್ಮೇಲೆ ಗಾಬರಿಯಾಗಿ ನಿಂತ್ಕೊಂಡ್ರಂತೆ. ಏನಕ್ಕಪ್ಪ ಅಂತಂದ್ರೆ ಅವನು ಡಬರಿ, ಸೌಟು, ಪಂಚಪಾತ್ರೆ ಅಂತ ಡ್ರಾಯಿಂಗ್ ಬರ್ದಿದ್ದಂತ. ಬೇರೆ ಊರಿಗೆ ಹೋದಂತ ತಿಮ್ಮ ಒಂದಿನ ಅವ್ರ ಅಪ್ಪನಿಗೆ ಪತ್ರ ಬರೀತಾನಂತೆ, ಅಪ್ಪ ನನಗೆ 25 ರೂಪಾಯಿ ಬೇಕು, ಕಳಿಸು ಇಮಿಡಿಯೇಟ್ ಆಗಿ, ಇಲ್ಲ ಅಂತಂದ್ರೆ ನಾನು ಹೊಳೆ ಬಿದ್ದು ಸಾಯ್ತೀನಿ ಅಂತ. ಇಮಿಡಿಯೇಟ್ ಆಗಿ ಅವರಪ್ಪ ಪತ್ರ ಬರೀತಾರಂತೆ, ಬಿದ್ದು ಸಾಯಿ, ಅಕೌಂಟಲ್ಲಿ ದುಡ್ಡಿಲ್ಲ ಅಂತ. ಅದನ್ನ ನೋಡಿ ಇಮಿಡಿಯೇಟ್ ಆಗಿ ಇವನೊಂದು ಪತ್ರ ಬರೀತಾನೆ, ಅಪ್ಪ ಹೊಳೆಯಲ್ಲಿ ನೀರಿಲ್ಲ, ನಾನು ಚೆನ್ನೈಗೆ ಹೋಗಿ ಸಮುದ್ರದಲ್ಲಿ ಬಿದ್ದು ಸಾಯ್ತೀನಿ, 50 ರೂಪಾಯಿ ಕಳಿಸು ಅಂತ. ಅದಕ್ಕೆ ಅವರಪ್ಪ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತಾರಂತೆ, ನನ್ನ ಹತ್ರ 50 ರೂಪಾಯಿ ಇಲ್ಲ, 25 ರೂಪಾಯಿ ಇದೆ, ಹೊಳೆ ನೀರು ತುಂಬೋವರೆಗೂ ಕಾಯಿ, ಆಮೇಲೆ ಬಿದ್ದು ಸಾಯಿ ಅಂತ ಬರೀತಾರಂತೆ. ಇನ್ನೊಂದಿದೆ, ತಿಮ್ಮನ ತಂದೆಗೆ ತಿಮ್ಮನ ಬೇಜವಾಬ್ದಾರಿ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಸರ ಆಗಿರುತ್ತೆ. ಇದಕ್ಕೊಂದು ಸಲಹೆ ಕೇಳೋಣ ಅಂತ ಟೀಚರ್ಗೆ ಹೋಗಿ ಕೇಳ್ತಾರಂತೆ. ಅವ್ರ ಟೀಚರು, ತಗೊಳಪ್ಪ ಇದೆರಡು ಪುಸ್ತಕನಾದ್ರೂ ಕೊಡು, ಅರ್ಧಕ್ಕರ್ಧಾದ್ರೂ ಪಾಸ್ ಆಗ್ತೇನೆ ಅಂತ ಕೊಟ್ಟು ಕಳಿಸ್ತಾರಂತೆ. ಆ ಪುಸ್ತಕ ತಂದು ತಿಮ್ಮನ ಕೈಲಿ ಕೊಡ್ತಾರಂತೆ. ತಗೊಳ್ಳೋ ಇದನ್ನಾದ್ರೂ ಓದು, ಅರ್ಧ ಪಾಸ್ ಆಗ್ತೇನೆ ಅಂತ ನೀವು ಮೇಷ್ಟ್ರು ಹೇಳವ್ರೆ ಅಂತ ಕೊಡ್ತಾರಂತೆ. ಅದನ್ನ ಕೈಯಲ್ಲಿ ತಗೊಂಡು ನೋಡ್ದಂತ ತಿಮ್ಮ, ಛ ಅಪ್ಪ ನೀವು ಹಿಂಗೆ ಮಾಡಬಾರ್ದಿತ್ತು ಅಂತ. ಯಾಕೋ ಏನಾಯ್ತು? ಇನ್ನೂ 1-2 ಎಕ್ಸ್ಟ್ರಾ ತಂದಿದ್ರೆ ನಾನು ಪೂರ್ತಿಯಾಗಿ ಪಾಸ್ ಆಗ್ತಿದ್ದೆ ಅಲ್ವಾ ಅಂದಂತೆ. ಇನ್ನು ಬೀಚಿಯವರು ಸಹ ಅವರು ಚುಟುಕು ಹಾಸ್ಯಗಳ ಮೂಲಕ ಇನ್ನೂ ಜಾಸ್ತಿ ನಗಿಸ್ತಾರೆ ನಮ್ಮನ್ನು. ಅವ್ರಿಗೆ ಹೆಂಗಿರ್ತವೆ ಅಂತಂದ್ರೆ, ಒಬ್ಬ ಒಂದು ಕ್ವಶನ್ ಕೇಳ್ತಾನಂತೆ, ಸರ್ ಈ ಬಡವರನ್ನ ವಿಚಾರಿಸುವಂಥ ಸರ್ಕಾರ ಯಾವಾಗ ಬರುತ್ತೆ ಅಂತ. ಆಗ ಬೀಚಿ ಹೇಳ್ತಾರೆ, ಬಡವರಿಗೆ ಯಾವಾಗ ಕಷ್ಟ ಇರಲ್ವೋ ಆಗ ಬರ್ತಾರೆ ಅಂತ. ನಿಜ ಅಲ್ವಾ? ಇನ್ನೊಬ್ಬ ಕೇಳ್ತಾನೆ, ಸರ್ ಶ್ರೀಮಂತ ಆಗೋದು ಹೆಂಗೆ ಅಂತ. ಆಗ ಬೀಚಿ ಹೇಳ್ತಾರೆ, ಏನು ಮಾಡಬೇಡ, ಒಂದು 100 ಬಡವರನ್ನ ಮುಕ್ಕು ಹರಿ, ಈ ಶ್ರೀಮಂತ ಆಗ್ತೀಯ ಅಂದ್ರಂತೆ. ಆ ಗ್ಯಾಪಲ್ಲಿ ಮತ್ತೊಬ್ಬ ಕೇಳ್ತಾನೆ, ಸರ್ ಹೆಣ್ಮಕ್ಳಿಗೆ ಹೊಡಿಯೋದು ತಪ್ಪು ಅಂತಾರಲ್ಲ, ನೀವೇನಂತೀರ ಅಂತ. ಛೇ ಯಾರ್ರೀ ಹೇಳಿದವರು, ಆತ್ಮರಕ್ಷಣೆಗಾಗಿ ನೀವು ಕೈ ಮಾಡ್ಬೋದು ಅಂತ. ಅರ್ಥ ಆಗಿಲ್ಲ ಅಲ್ವಾ? ಆತ್ಮರಕ್ಷಣೆಗಾಗಿ ಪೊಲೀಸರು ಶೂಟ್ ಮಾಡ್ತಾರಲ್ವಾ, ಆ ಥರಕ್ಕೆ ನಿಮ್ಮ ಹೆಂಡತಿ ನಿಮ್ಮನ್ನು ಹೊಡಿತಿದಾರಂತಂದ್ರೆ ನೀವು 1-2 ಏಟ್ ಹೊಡಿಬೋದು ಅಂತ. ಅದೇ ಗ್ಯಾಪಲ್ಲಿ ಇನ್ನೊಬ್ಬ ಓಡ್ ಬರ್ತಾನೆ, ಸರ್ ಪಕ್ಕದ ಮನೆಯವನು ಅವನ ಹೆಂಡತಿಗೆ ಸೈಕಲ್ ಓಡಿಸೋದು ಹೇಳ್ಕೊಡ್ತಾವ್ ಸಾರ್ ಅಂತಾನೆ. ಆಗ ಬೀಚಿ ಹೇಳ್ತಾರೆ,
ಯಾಕೆ ನಿನ್ನ ಹೆಂಡತಿಗೂ ಹೇಳ್ಕೊಡ್ಬೇಕಿತ್ತೆ ಅಂತ ಕೇಳ್ತಾರಂತೆ. ಸೊ ಇವ್ರ ಪುಸ್ತಕನ ಹಿಡೀರಿ, ಪೂರ್ತಿಯಾಗಿ ನಿಮ್ಮ ಮನಸ್ಸೊಳಗಡೆ ಇರುವಂಥ ನೋವು, ಕಲಹ, ಡಿಪ್ರೆಷನ್ ಎಲ್ಲನೂ ಹೊರಗೆ ತಳ್ಳಿ ಹಿಂಗೂ ಜೀವನ ಮಾಡ್ಬೋದು ಬಂಡ್ರು. ಇದನ್ನೆಲ್ಲ ಯಾಕೆ ಮನ್ಸಲ್ಲಿ ಹಾಕೊಂಡು ಸಾಯ್ತೀರಾ? ಇದು ಜೀವನ ಅಲ್ಲ, ಇನ್ನೊಂದು ಜೀವನ ಇದೆ. ಎಲ್ಲದನ್ನ ಡಿಪ್ರೆಷನ್ ಆಗಿ ತಗೊಳ್ಬೇಡಿ. ಇದನ್ನ ಸಲೀಸಾಗಿ ಹಿಂಗೆ ಬಿಟ್ಟು ನಡ್ಕೊಂಡು ಹೋಗೋಣ, ಜೀವನ ಇಷ್ಟೇ ಅಲ್ಲ ಅಂತ ನಮ್ಮನ್ನ ಬಡ್ದು ಎಬ್ಸಿ ಒಂದು ನವ ಚೈತನ್ಯದ ಜೊತೆಗೆ ಹೊರಗೆ ಬಿಡ್ತಾರೆ. ಸೊ ಪ್ರತಿ ಸಾರಿ ಅಥವಾ ಯಾವಾಗಾದರೂ ಎಲ್ಲಾದರೂ ಹೋದಾಗ ಬೀಚಿಯವ್ರ ಪುಸ್ತಕನ ಇಟ್ಕೊಳ್ಳಿ, ಒಂದಾದರೂ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡು ಹೋದ್ರಿ.